ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ತಡಿ ಇಲ್ಲಿ ಮಾಧ್ಯಮ ನಾನು ಹೇಳ್ತೀನಿ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ. ಇವತ್ತು ಮಾಧ್ಯಮ ಸ್ನೇಹಿತರು ವಿಜಯೇಂದ್ರ ವರ್ಸಸ್ ಅಂತ ಮಾಡಕೊಟ್ಟಿರಿ ಒಂದ್ ನಿಮಿಷ ತಡಿಯಣ್ಣ. ಇಲ್ಲಿ ನೀನು ಆಮೇಲೆ ಮಾತಾಡಬಾರ್ದು, ನಿನ್ನ ಕ್ವಶನ್ ಉತ್ತರ ಕೊಡ್ತೀನಿ ನಾನು. ಇಲ್ಲಿ ಯಾವ ವರ್ಸಸ್ ಇಲ್ಲ, ಬಿಜೆಪಿ ಅಷ್ಟೇ. ರಾಜ್ಯದ ಅಧ್ಯಕ್ಷ ಆಗಿ ಮಾಡಿದ್ದು 10 ಬಾರಿ ಹೇಳಿದ್ದು, 100 ಬೆಳೆದಿನಿ. ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, ಸಂತೋಷಿ ಅವರು. ಈಗ ನರೇಂದ್ರ ಮೋದಿಯವರ ಅಪಾಯಿಂಟ್ಮೆಂಟ್ ಮಾಡಿ 1 ವರ್ಷ ಆಯ್ತು. 1 ವರ್ಷದಲ್ಲಿ 17 ಲೋಕಸಭೆ ಗೆದ್ದಿದ್ದೀವಿ. 17 ಲೋಕಸಭೆ ಗೆದ್ದಿದ್ದೀವಿ. ಗೆದ್ದಿಲ್ವಾ? ಸಂಘಟನೆ ಮಾಡಿಲ್ವಾ? ವಿಜೇಂದ್ರ ಸಾಮರ್ಥ್ಯ ಇಲ್ವಾ? ವರ್ಚಸ್ ಇಲ್ವಾ? ಯಡಿಯೂರಪ್ಪನವ್ರು ಸೈಕಲ್ ತುಳಿಯುವಾಗ ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಹೇಳ್ತಾರಲ್ಲ, ಇವ್ರು ರಾಜಕಾರಣಕ್ಕೆ ಬಂದಾಗ ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಕಣ್ಣೇ ಬಿಟ್ಟಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಯಾವ ನೈತಿಕ ಹಕ್ಕಿದೆ? ಯಾವುದೇ ನೈತಿಕ ಹಕ್ಕಿಲ್ಲ. ಕೇಳ್ತೀನಿ, ಸವಾಲಕ್ಕೆ ಬರೀ ನನ್ನ ಇದ್ರ ತಾಕತ್ತಿದ್ರೆ. ಇದು ಮಾಧ್ಯಮದಲ್ಲಿ ಮಾತಾಡಬಾರ್ದು. ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಏನು ನಿನ್ನೆ ಮಾತಾಡಿದರೆ, ದಿಸಿಂತ ಮಾತಾಡಿದರೆ, ಕಳೆದ 2023 ವಿಧಾನಸಭೆ ಚುನಾವಣೆಗೆ ಅಧಿವೇಶನದ ಒಳಗೆ ಹೊರಗೆ ಮಾತಾಡಿದ್ದು 23 ಸೋಲಿಗೆ ಇವ್ರು ಯಾರಾದ್ರೂ 4 ಜನ ಟೀಮ್ ಮಾಡ್ಕೊಂಡಾರಲ್ಲ, ಇವರೇ ಕಾರಣ ಅಂತ ಹೇಳ್ತೀನಿ. ಗಂಟಾಘೋಷ ಹೇಳ್ತೀನಿ ನಾನು ನೋಡಿ, ರಾಷ್ಟ್ರೀಯ ಯಾರು ಇಲ್ಲಿ ಪ್ರಭಾರಿಗಳು ಬಂದಿರ್ತಾರೆ, ರಾಜ್ಯಕ್ಕೆ ಉಸ್ತುವಾರಿಗಳು ಬಂದಿರ್ತಾರೆ, ಅವ್ರನ್ನೂ ಟೀಕೆ ಮಾಡ್ತಾರೆ. ಅಂದ್ರೆ ಇವರೇನು ಮೊಹಮ್ಮದ್ ಬಿನ್ ತಗೊಳಕ್ಕ ಸದ್ದಾಂ ಹುಸೇನಾ? ಏನು ಯಡಿಯೂರಪ್ಪ ಪೂಜ್ಯ ಯಡಿಯೂರಪ್ಪ ಪುತ್ರ ಏನು ಮಾತಾಡೋದು? ಸೋಲಿಗೆ ಹರುಕುಬಾಯಿ, ನಿಮ್ಮ ಹರಿತವಾದ ಏನು ಹೊಲಸು ನಾಲಿಗಿದೆಯಲ್ಲ, ಇದು ಸೋಲಿಗೆ ಕಾರಣ. ನಿಮ್ಮ ನಡವಳಿಕೆಗಳು ಕಾರಣ. ವಿಧಾನಸಭೆ ಒಳಗೆ ಏನು ಮಾತಾಡಿದ್ರು 2023 ಮುಂಚೆ ಮಂತ್ರಿ ಮಾಡಲಿಲ್ಲ. ಒಂದೇ ಕಾರಣಕ್ಕೆ 2019ರಿಂದ 23 ಚುನಾವಣೆ ಆಗೋವರೆಗೂ ಹೊರಗೆ ಮಾತಾಡಿದ್ರು. ಇದು ನಿಮ್ಮ ನಡವಳಿಕೆ, ನಿಮ್ಮ ಬಾಯಿ ಕಾರಣ ಆಯ್ತು. ಪಾದಯಾತ್ರೆ ಮಾಡಿದ್ರ, ಕೇಸ್ಗಳು ಹಾಕ್ಸಂದ್ರೆ ಸುಮ್ಮನೆ ಆಯ್ತು. ನಾನು ಕೇಳ್ತೀನಿ, ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರು ಮಗ ಅಂತ ಹೇಳ್ತಿರಲ್ಲ, ಸಿಗ್ಗಾಂವ್ನಲ್ಲಿ ಕ್ಯಾಂಪ್ ಮಾಡಿದ್ರಲ್ಲ, ಬೊಮ್ಮಾಯಿಯ ಮಗ ಸೋಲ್ತಿದ್ರು, ಅವ್ರು ಬಂದು ಹರುಕ್ಬಾಯಿಂದ ಅವ್ರ ನಡವಳಿಕೆಯಿಂದ ಸಿಗ್ಗಾವಿ ಸೋಲ್ತಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸೋಲಿಗೆ ಅವರೇ ಕಾರಣ. ಯಾರು ಮಾತಾಡ್ತಾರಲ್ಲ, ಯಡಿಯೂರಪ್ಪ ವರ್ಸಸ್ ವಿಜಯೇಂದ್ರ ವರ್ಸಸ್ ಅಂತ ದಯಮಾಡಿ ಏನು ಮಾಡ್ಬಿಡಿ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು, ಮಾಧ್ಯಮ ಸ್ನೇಹಿತರು ಎಲ್ಲ ಒಂದು ಕಡೆ ದಯಮಾಡಿ ಅನ್ನಿತ ಭಾವಿಸ್ಬಿಡ್ರಿ. ಮಾಧ್ಯಮ ಸ್ನೇಹಿತರು ನೀವು ಅವ್ರನ್ನ ಸುಮ್ಮನೆ ಹಿಂದೂ ಹುಲಿ ಯಾಕೆ ಇವ್ರು ಸಿಗ್ಗಾವ್ರಲ್ಲಿ ಓಟ್ ಕೊಡ್ತಿಲ್ಲ, 3 ದಿವಸ ಕ್ಯಾಂಪ್ ಹಾಕಿದ್ದಿಲ್ಲ, ನೀವೇ ತಾನೇ ಸೋಲಿ ಕಾರಣ. ನೀವು ಸೋಲಿ ಕಾರಣ ಅಂತ ಹೇಳ್ಕೇಳ್ರಿ. ಯಡಿಯೂರಪ್ಪನ ವಿಜೇಂದ್ರ ಹೆಂಗೆ ಹೇಳ್ತೀರಿ? ಇದು ಒಳ್ಳೇದಲ್ಲ. ನಾವು ಭಾಳ ತಾಳ್ಮೆಯಿಂದ ಇದೀವಿ. ಏನು ಮಾತಿದ್ರೆ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಮಾತಾಡೋಕೆ ಯಾವ ನೈತಿಕ ಹಾಕಿದೆ? ಪಕ್ಷವನ್ನು ನೀವು ಕಟ್ಟಿದ್ದೀರಾ? ಇಲ್ಲಿ ಕೆಲವ್ರು ಬಂದಾರ, ಅವ್ರ ಜೊತೆಗೆ ಯಾರು ಬಂದಾರಲ್ಲ, ಇವರು JDS ಎಂದು ಬಂದರು, ಅವ್ರ ಜೊತೆಗಿರೋರು ವಲಸೆ ಬಂದಿರೋರು. ಹಂಗಂತೇಳಿ ಕಾಂಗ್ರೆಸ್ಸಿಂದ ಎಲ್ಲರೂ ಟೀಕೆ ಮಾಡಿಲ್ಲ. BC ಪಾಟೀಲ್ ಇದ್ದಾರೆ, ಬೈರತಿ ಬಸವರಾಜ್ ಇದ್ದಾರೆ, ಅದು ಭಾಳಷ್ಟು ಜನ ಯಾರು ಕಾಂಗ್ರೆಸ್ಸಿಂದ ಬಂದ್ರಲ್ಲ ಪಾಪ, ಗೌರವದಿಂದ BC ಪಾಟೀಲ್ ಇರ್ಬೋದು ಅಥವಾ ಬೈರತಿ ಬಸವರಾಜ್ ಇರ್ಬೋದು, ಭಾಳಷ್ಟು ಜನ ಕಾಂಗ್ರೆಸ್ಸಿಂದ ಬಂದರು. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ರೂಪಿ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಯಾರೋ ಒಬ್ಬಿಬ್ರು ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು. ನಾನು ನಾಳೆ ಬಂದ ಮಾತಾಡ್ತೀನಿ. ಯಡಿಯೂರಪ್ಪನವ್ರ ಕಾರಣ ಅಲ್ಲ, ನಿಮ್ಮ ನಡವಳಿಕೆ ಕಾರಣ ಸೋಲಿಗೆ. ದಾವಣಗೆರೆ ಜಿಲ್ಲೆ ಒಂದೇ ಅಲ್ಲ, ಸೋತವರು ಟಿಕೆಟ್ ಸಿಗಲ್ದ್ರೆ ಒಂದಾಗ್ಬಿಟ್ರೆ, ಅರೆ ನೀವಿರೋದು 8 ಜನ ಹೇಳ್ಬಿಟ್ರೆ ಯಡಿಯೂರಪ್ಪನ ಮರ್ಯಾದೆ ಹೋಗ್ಬಿಡುತ್ತಾ? ಯಡಿಯೂರಪ್ಪನವ್ರನ್ನ ವಿನಾಕಾರಣ ಅನಗತ್ಯ ಟೀಕೆ ಮಾಡಿದರೆ ನಾನು ಉತ್ತರ ಕೊಡಲ್ಲ, ರಾಜ್ಯದ ಜನ ಉತ್ತರ ಕೊಡ್ತಾರೆ. ವಿಜೇಂದ್ರ ಹೇಳ್ತೀನಿ, ನಾನು ನಿನ್ನೇನು ಹೇಳಿದ್ದೆ, JH ಪಟೇಲ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಮಲ್ಲಿಕಾರ್ಜುನ ಓರಿ ಕತೆ, ಓರಿ ಹೋಗ್ತಾ ಇರ್ತಾನೆ, ಹಿಂದೆ ತೋಳ ಕಾಯ್ತಿರ್ತ ಕಾದು ಕೂತ್ಕೊಂತಂತೆ. ಹಂಗೆ ಇವ್ರು ರಾಜ್ಯದ ಅಧ್ಯಕ್ಷ ಹೇಳ್ತಾರೆ, ಓರಿ ಇವರು ತೋಳ, ಇವ್ರು ಯಾರು ಕಾಯ್ತದ್ರಲ್ಲ ತೋಳುಗಳಾಗಿ ಹೋರಿ ಕತೆ ಆಗುತ್ತೆ ಇವ್ರು. ಯಡಿಯೂರಪ್ಪ ವಿಜೇಂದ್ರ ಹೌದು. ಯಡಿಯೂರಪ್ಪನವರು ಪಾರ್ಟಿ ಕಟ್ಟಿದ್ದು, ಸೈಕಲ್ ತುಳಿದ್ದು, ಪಾದಯಾತ್ರೆ ಮಾಡಿದ್ದು, ಹೋರಾಟ ಮಾಡಿದ್ದು ಯಡಿಯೂರಪ್ಪ. ಇವ್ರು ವಿಜೇಂದ್ರನ ಯಡಿಯೂರಪ್ಪ ಮಾಡಿಲ್ಲಪ್ಪ, ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಅವ್ರಿಗೆ ಸಾಮರ್ಥ್ಯ ಐತೆ, ಯಾಕೆ ವಿಜೇಂದ್ರ ಆಗಬಾರ್ದ?
ಉಂಡು ಹೋದ ಕೊಂಡು ಹೋದ ಇವರೆಲ್ಲ ಯಡಿಯೂರಪ್ಪನಿಂದ ಅಧಿಕಾರ ಅನುಭವಿಸಿ ಈ ರೀತಿ ಉದ್ದಡತನ ಮಾತಾಡ್ತಾರೆ. ಇದು ಒಳ್ಳೆಯದಲ್ಲ, ಕೈ ಬಿಡಬೇಕು. ಯಡಿಯೂರಪ್ಪ ವಿಜೇಂದ್ರ ನೇತೃತ್ವದಲ್ಲಿ 3 ತಂಡ, ವಿಜೇಂದ್ರ ನೇತೃತ್ವದಲ್ಲಿ 1 ತಂಡ, ಇನ್ನೊಂದು ತಂಡ ಆರೋಶಕ್ಕೂ, ಇನ್ನೊಂದು ತಂಡ ಚಲವಾದಿ ನಾರಾಯಣ. ಈ 3 ತಂಡಗಳು ಮಾತ್ರ ಅಧಿಕೃತ, ಇನ್ಯಾವುದು ಅಲ್ಲ. ನಾನು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಈ 3 ತಂಡಗಳು ಬಂದ ಮಾತ್ರ ನೀವು ಸಹಕಾರ ಕೊಡಬೇಕು. ಇನ್ಯಾರೇ ಬಂದರೂ ಅವ್ರಿಗೆ ಕೇಳ್ರಿ. ಚುನಾವಣೆ 23 ಸೋಲಿಗೆ ನೀವೇ ಕಾರಣ. ಇವತ್ತು ನಾವು ಯಾರು ಮಾಜಿಗಳಾಗಿದ್ದೀವಿ ಅಂದರೆ ಅವರ ಹರುಕು ಬಾಯಿ, ಅವ್ರ ನಡವಳಿಕೆನೇ ಕಾರಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. BJP ಸೋಲಿಗೆ ಅವರೇ ಕಾರಣ. ಮೊನ್ನೆ 3 ಉಪಚುನಾವಣೆಗೆ ಅವ್ರು ಸೋಲು. ಯಾಕಂದರೆ ಎಲ್ಲ ಕಡೆ ಮಾತಾಡಿ ಈ ರಾಜ್ಯದ ಜನರಿಗೆ ಮತ್ತು ಕಾರ್ಯಕರ್ತರ ಮುಖಂಡರಿಗೆಲ್ಲ ಒಂದು ಕಡೆ ಗೊಂದಲ ಆಗಿದೆ. ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಪಾದಯಾತ್ರೆ ಬಂದ್ರ ಎಲ್ಲೋಗಿದ್ದೀರಿ ನೀವು? ಸೂರ್ರು ಟೀಕೆ ಮಾಡೋರು ಪಾದಯಾತ್ರೆ ಬಂದಿಲ್ಲ, ಭ್ರಷ್ಟಾಚಾರ ಹೋರಾಟಕ್ಕೆ ಬಂದಿಲ್ಲ. ಸುಮ್ಮನೆ ಅವರು ವೈಯಕ್ತಿಕವಾಗಿ ಅವರನ್ನು ಅವರು ವೈಭವೀಕರಿಸಂದು ಅವರನ್ನು ಅವರು ಹಿಂದೂ ಹುಲಿ ಅಂತೇಳಿ ವೈಭವೀಕರಿಸಂತಂದರೆ ಇದು ಸರಿಯಲ್ಲ. ನಾವು ಸಹ ಎಲ್ಲಿ ಉತ್ತರ ಕೊಡಬೇಕು, ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೂ ಖಂಡಿತ ಮಾಡ್ತೀವಿ. ಇನ್ನು ಮುಂದೆ ನಿಲ್ಲಿಸಬೇಕು. ಏನು 3 ತಂಡಗಳಿದಾವೆ, ಈ 3 ತಂಡಗಳು ಸೇರ್ಕೊಂಡು ಪ್ರವಾಸ ಮಾಡಿ. ಆದರೆ ಇವ್ರು ಯಾರಾದರೂ ಬಂದರೆ ಯಾವುದೇ ನಮ್ಮ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕ ಬಂಧುಗಳು ಸಹಕಾರ ಕೊಡಬೇಕಂತೇಳಿ ವಿನಂತಿ ಮಾಡ್ತೀವಿ. ಧನ್ಯವಾದಗಳು.